ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. CM ಅವರು ಮಾಡಿರೋದು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂದರೆ ನಮ್ಮ ಮನೆ ಮೇಲ್ಗಡೆನೇ ಒಂದು ಮಗು ಮೊಬೈಲು ಕೊಡದೆ ಹೋದರೆ ಊಟನೇ ಮಾಡಲ್ಲ. ಆ ಥರ ಒಂದು ಚಟಕ್ಕೆ ಮಕ್ಕಳು ಹೋಗ್ತಾ ಇದ್ದಾರೆ, ಊಟ ಮಾಡ್ತಾ ಇಲ್ಲ ಮಕ್ಕಳು. ಆಮೇಲೆ ಎರಡನೇದು, ಈ ಮೊಬೈಲಲ್ಲಿ ಗೇಮ್ಗಳು ಆಡ್ತಾರಲ್ಲ, ಅದು ಮೈಂಡು ಅವ್ರಿಗೆ ವಿದ್ಯಾಭ್ಯಾಸದ ಮೇಲೆ ತೊಂದರೆ ಕೊಡ್ತಾಯಿದೆ. ಅದೊಂದು ಪ್ರಾಬ್ಲಮ್ ಐತೆ. ಆಮೇಲೆ ಎರಡನೇದೇನೆಂದರೆ, ಈ ಮಕ್ಕಳು ಆ ಗೇಮ್ ಆಡೋದ್ರಿಂದನೂ ಕೆಲವು ಮಕ್ಕಳು ಸೂಸೈಡ್ಗೆ ಹೋಗಿದ್ದಾರೆ ಮಟ್ಟಕ್ಕೆ. ಅದು ಬಂದು ನೀವೇ ನೋಡಿದ್ದೀರಾ, ಕೆಲವು ಎಷ್ಟೋ ಕೇಸ್ಗಳಾಗೈತೆ. ಅದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತೈತೆ, ಗೇಮ್ಸನ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ನಮ್ಮವರು ಅಡ್ವೊಕೇಟ್ ಒಬ್ಬರು ಹೇಳಿದ್ರು, ರವಿಶಂಕರ್ ಸರ್ ಅಂತ, ಹೈಕೋರ್ಟ್ ಅಡ್ವೊಕೇಟು. ಅವರು ಅದ್ರ ಮೇಲೆ ತುಂಬ ಒತ್ತು ಕೊಡ್ತಾ ಇದ್ದಾರೆ. ಇದನ್ನೇನಾದರೂ ಮಾಡಿ ಈ ಮಕ್ಕಳು ಮುಂದಿನ ಪೀಳಿಗೆಗೆ ತುಂಬ ತೊಂದರೆ ಆಗ್ತದೆ ಇದು. ಅದಕ್ಕಂತ ಹೇಳ್ಬಿಟ್ಟು ಅವ್ರಿಗೂ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಏನು ಮಾಡೋದು, ಈ ಕಂಪ್ನಿಯವ್ರು ದೊಡ್ಡ ಕಂಪ್ನಿಯವರು ಅದನ್ನು ಕಂಟಿನ್ಯೂ ಮಾಡಬೇಕಂತ ಅಡ್ವೊಕೇಟ್ಗಳನ್ನಿಟ್ಟು ಏನೇನೋ ಕತೆಗಳು ಓದ್ತಾ ಇದ್ದಾರೆ. ಆದರೆ CM ಅವ್ರು ತೊಗೊಂಡಿರೋ ನಿರ್ಧಾರ ಮಾತ್ರ ತುಂಬ ಒಳ್ಳೆಯ ನಿರ್ಧಾರ. ಯಾಕಂದರೆ ಮುಂದಿನ ಪೀಳಿಗೆ ಭವಿಷ್ಯತ್ತು ಚೆನ್ನಾಗಿರ್ತದೆ. ಈ ಮೊಬೈಲ್ಗಳು ಆದಷ್ಟು ಕಡಿಮೆ ಬಳಸಬೇಕು. ಮನೆಗಳಲ್ಲಿ ಮೊಬೈಲೇ ಕೊಡಬಾರ್ದು. ಒಂದು 18 ವರ್ಷ ಆದಮೇಲೆ, ಇಲ್ಲಾಂದರೆ 15 ವರ್ಷ ಮೇಲ್ಪಟ್ಟ ಬುದ್ಧಿ, ನಮ್ಮ ಪ್ರಪಂಚ ಜ್ಞಾನ ಏನು ಅಂತ ಗೊತ್ತಿರಬೇಕು, ಯಾವುದು ಒಳ್ಳೆಯದು ಕೆಟ್ಟದ್ದು ಗೊತ್ತಿರಬೇಕು. ಅಂಥವ್ರು ಮಾತ್ರ ಮೊಬೈಲ್ ಯೂಸ್ ಮಾಡಿದ್ರೆ ತುಂಬ ಉತ್ತಮ. ಯಾಕಂದರೆ ನೀವೇ ನೋಡಿದ್ದೀರಾ, ಸ್ಕೂಲು ಕಾಲೇಜುಗಳಲ್ಲಿ ಕಾಲೇಜುಗಳಲ್ಲಿ ಬಳಸಿದ್ರೆ ಪರವಾಗಿಲ್ಲ, ಕಾಲೇಜಲ್ಲಿಂದ್ರೂ ಅದನ್ನು ತಪ್ಪೆ. ಯಾಕಂದರೆ ಅದನ್ನು ಬಳಸಬಾರ್ದು, ಕಾಲೇಜುಗಳನ್ನು ಬಳಸಬಾರ್ದು. ಏನಿದ್ರು ಮನೆಗಳಲ್ಲಿ ಮಾತ್ರ ಬಳಸ್ಕೊಳೋ ಥರ ಒಂದು ವ್ಯವಸ್ಥೆ ಇರಬೇಕು. ಅದು ಅವ್ರಿಗೆ ಕಾಲೇಜಿನಲ್ಲಿ ಓದೋ ಹುಡುಗರೂ ಅಷ್ಟೇ, ಅದು ತುಂಬ ಬಳಸೋದನ್ನು ತಪ್ಪಾಗ್ತದೆ. ಯಾಕಂದರೆ ಅವ್ರಿಗೂ ಅವ್ರ ಕಾಲೇಜ್ಗೆ ಹೋಗೋ ವಿದ್ಯಾಭ್ಯಾಸಕ್ಕೂ ಅವ್ರಿಗೂ ತೊಂದರೆ ಆಗ್ತದೆ ಇದರಿಂದ. ಸರ್, ಸರ್ಕಾರದ ತಪ್ಪು ಇಲ್ಲೊಂದು ಕಡೆ ಇಲ್ವಾ? ಯಾಕಂದರೆ ಕೊರೋನಾ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೆ ಕೂಡ ಆನ್ಲೈನ್ ಕ್ಲಾಸ್ ಮಾಡಿರೋದೇ ಇದೇ ಸರ್ಕಾರ. ಸೊ ಎಲ್ಲೊಂದು ಕಡೆ ಮಕ್ಕಳು ಈಗ ಅಡಿಕ್ಟ್ ಆಗಿ ಹೋಗಿದ್ದಾರೆ. ಸೊ ಈಗ ಬೇಡ ಅಂದಾಗ ಮಕ್ಕಳ ಮನಸ್ಥಿತಿ ಹೇಗಿರ್ಬೋದು? ಇವಾಗ ಕೊರೋನಾ ಅನ್ನೋದು ತುರ್ತು ಪರಿಸ್ಥಿತಿ. ನೀವೇ ನೋಡಿರ, ಕೊರೋನಾ ಅಂದರೆ ಒಂದು ತುರ್ತು ಪರಿಸ್ಥಿತಿ. ಅಂಥ ತುರ್ತು ಪರಿಸ್ಥಿತಿನಲ್ಲಿ ಅವಕಾಶ ಮಾಡ್ಕೊಳೋದು ತಪ್ಪೇನಿಲ್ಲ. ಯಾಕಂದರೆ ತುರ್ತು ಪರಿಸ್ಥಿತಿಗಳು ಬಂದಾಗ, ಎಮರ್ಜೆನ್ಸಿ ಅಂತ ಬಂದಾಗ ಏನೋ ಒಂದು ಆಲ್ಟರ್ನೇಟಿವ್ ನೋಡಿ ಆದುವಾಗ ಆ ಟೈಮ್ಗೆ ಆ ಔಷಧಿ ತೊಗೊತೀವಲ್ಲ, ಕೊರೋನಾ ಔಷಧಿ ಡೈಲಿ ತೊಗೊತೀವ ಇಲ್ವಲ್ಲ, ಅದೇ ಥರ ಇದು ಆ ಟೈಮ್ಗೆ ಔಷಧಿ ತೊಗೊಂಡು ಬಿಟ್ಬಿಡ್ಬೇಕು ಅಲ್ಲಿಗೆ. ಅದನ್ನೇ ಕಂಟಿನ್ಯೂ ಮಾಡ್ತಾರಲ್ಲ, ಕೊರೋನಾ ಔಷಧಿ ನಾವು ಡೈಲಿ ತೊಗೊತಾ ಇಲ್ವಲ್ಲ, ಆ ಥರ ಇದು ಅದನ್ನೇ ಕಂಟಿನ್ಯೂ ಮಾಡಬಾರ್ದು ಇದು. ಯಾಕಂದರೆ ಇದು ಒಳ್ಳೆ ತೀರ್ಮಾನ ತೊಗೊಂಡಿದ್ದಾರೆ. ಇದು ತುಂಬ ಉತ್ತಮವಾದ ತೀರ್ಮಾನ ಸರ್ಕಾರ. ಈಗ ನಿಮ್ಮ ಬಾಲ್ಯ ದಿನಗಳಲ್ಲಿ ಮೊಬೈಲ್ ಇಲ್ಲದೆ ಓದಿರೋದು ಇದೆಯಲ್ವಾ? ಈಗಿನ ಮಕ್ಕಳಿಗೆ ಮೊಬೈಲ್ ಇಲ್ಲ ಅಂದರೆ ಓದು ಇಲ್ಲ ಅಂತಾರೆ. ಯಾಕಂದರೆ ಎಲ್ಲ ಮೊಬೈಲಲ್ಲೇ ಇರೋದು ಹೇಳ್ತಾರೆ. ಏನು ಹೇಳ್ತೀರಾ? ಇವಾಗ ನೋಡಮ್ಮ, ಏನಂದರೆ ನಾವು ವಿದ್ಯಾಭ್ಯಾಸ ಕಲಿಯೋವಾಗ, ನಾವು ಗುಣಕಾರ ಮಾಡೋವಾಗ ಬರೀತಾ ಇದ್ವಿ. ಕ್ಯಾಲ್ಕುಲೇಟರ್ ಬಂದ್ಬಿಟ್ಟೈತೆ, ಕಂಪ್ಯೂಟರ್ ಬಂದ್ಬಿಟ್ಟೈತೆ, ಮೊಬೈಲ್ ಬಂದ್ಬಿಟ್ಟೈತೆ ಲೆಕ್ಕ ಮಾಡೋದಕ್ಕೆ. ಆವಾಗ ಬುದ್ಧಿಶಕ್ತಿ ಚೆನ್ನಾಗಿ ತುಂಬ ಡೆವಲಪ್ ಆಗ್ತಾಯಿತ್ತು ಲೆಕ್ಕ ಮಾಡೋದ್ರಿಂದ. ಮಗ್ಗಿಗಳು ಓದ್ತಾ ಇದ್ದೀವಿ. ಇವಾಗ ಯಾರು ಓದ್ತಾರೆ? ಯಾರು ಲೆಕ್ಕ ಮಾಡ್ತಾರೆ? ಪೆನ್ನು ಪೇಪರ್ ತೊಗೊಂಡು, ಪೆನ್ಸಿಲ್ ತೊಗೊಂಡು. ಈ ಥರ ವಿಷಯಗಳು ನಾವು ಗಮನಿಸ್ಬೇಕಾಗೈತೆ. ಯಾಕಂದರೆ ಕ್ಯಾಲ್ಕುಲೇಟರ್ ಬಂದೈತೆ, ಮೊಬೈಲಲ್ಲಿ ಲೆಕ್ಕ ಮಾಡಬೋದು. ಯಾರು ಪೆನ್ಸಿಲು ಪೇಪರ್ ತೊಗೊಂಡು ಲೆಕ್ಕ ಮಾಡ್ತಾ ಇಲ್ಲ ಇವಾಗ. ಅದರಿಂದ ಬುದ್ಧಿಶಕ್ತಿ ಆದಷ್ಟು ಕಮ್ಮಿ ಆಗ್ತದೆ. ಅವ್ರಿಗೆ ಬಂದ್ಬಿಟ್ಟು ಓದಿನ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತದೆ.